ತಮ್ಮೆಲ್ಲ ಗೊತ್ತಿದೆ, ಕಳೆದ 6-7 ತಿಂಗಳಿಂದ ನಮ್ಮ ಯೂತ್ ಕಾಂಗ್ರೆಸ್ ಚುನಾವಣೆಯ ನೋಂದಣಿ ನಡೀತು. ಈ ವರ್ಷ ಒಂದು ಹೊಸ ಮಾದರಿಯ ಎಲೆಕ್ಷನ್ ಅನ್ನ ನಡೀತು. ನಾನೇ ಆ ಒಂದು ಪ್ರೆಸ್ ಕಾನ್ಫರೆನ್ಸ್ ಕೂಡ ಇದೇ ಜಾಗದಲ್ಲಿ ಕೂತ್ಕೊಂಡು ನೋಂದಣಿಗೆ ಚಾಲನೆಯನ್ನ ಕೊಟ್ಟಿದ್ದೆ. ಇವತ್ತು ಆ ಚುನಾವಣೆ ಎಲ್ಲ ಮುಗಿದಿದೆ. ಕಳೆದ ವಾರ ರಿಸಲ್ಟ್ ಕೂಡ ಅನೌನ್ಸ್ ಆಯಿತು. ರಿಸಲ್ಟ್ ಅನೌನ್ಸ್ ಆದಮೇಲೆ ನಿನ್ನೆ ನಮ್ಮ ವರಿಷ್ಠರು 3 ಜನ ಅಭ್ಯರ್ಥಿಯನ್ನ ಅವರು ಇಂಟರ್ವ್ಯೂಗೆ ಕರೆದಿದ್ರು. ಏನೇ ರಿಸಲ್ಟ್ ಇದ್ರೂ ಕೂಡ ಚರ್ಚೆ ಮಾಡಿ ಯಾರ ಅರ್ಹತೆ ಇದೆ ಅದನ್ನ ಚೆಕ್ ಮಾಡಲಿಕ್ಕೆ ಕರೆದಿದ್ರು. ಇಲ್ಲಿವರೆಗೂ ನಮ್ಮ ನಲ್ಪದ್ ಹ್ಯಾರಿಸ್ ಮೊಹಮ್ಮದ್ ನಲ್ಪತ್ ಅವರು ಅಧ್ಯಕ್ಷರಾಗಿ ಬಹಳ ಜವಾಬ್ದಾರಿಯುತವಾಗಿ ಅವರ ಕೆಲಸವನ್ನ ಸಂಘಟನೆಯನ್ನ ಮಾಡಿಕೊಂಡು ಬಂದಿದ್ದಾರೆ. ಭಾರತ್ ಜೋಡೋ ಸಂದರ್ಭದಲ್ಲಿರ್ಬೋದು, ಚುನಾವಣಾ ಸಂದರ್ಭದಲ್ಲಿರ್ಬೋದು ಮತ್ತು ನಮ್ಮ ಗಾಂಧಿ ಭಾರತ ಸಂದರ್ಭದಲ್ಲೂ ಕೂಡ ಬಹಳ ಸಕ್ರಿಯವಾಗಿ ಮಾಡಿಕೊಂಡು ಬಂದಿದ್ದಾರೆ. ಆ ಸಂಘಟನೆ ಅವರ ಟೀಮ್ಗೆ, ಅವ್ರಿಗೆ ಮತ್ತು ಅವರೆಲ್ಲ ಟೀಮಿನ ಎಲ್ಲ ಸದಸ್ಯರುಗಳಿಗೆ ಕೆಪಿಸಿಸಿಯ ಪರವಾಗಿ ನಾನು ತುಂಬ ಹೃದಯದ ಅಭಿನಂದನೆ ಸಲ್ಲಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಸುಮಾರು 25 ಲಕ್ಷಕ್ಕೂ ಹೆಚ್ಚು ಯೂತ್ ಕಾಂಗ್ರೆಸ್ನವರು ಸದಸ್ಯತ್ವವನ್ನು ನೋಂದಣಿ ಮಾಡಿ ಅವತ್ತೇ ಮತವನ್ನು ಚಲಾಯಿಸಿದ್ರು ಆನ್ಲೈನ್ ಮುಖಾಂತರ. ಭಾಳ ಸುಮಾರು ಆಲ್ಮೋಸ್ಟ್ 50% ಅಷ್ಟು 40 to 50% ಅಷ್ಟು ವಿವಿಧ ಟೆಕ್ನಿಕಲ್ ಇಶ್ಯೂಸಲ್ಲಿ ಮತಗಳು ರಿಜೆಕ್ಟ್ ಆಗಿವೆ. ಸೊ ಅನೌನ್ಸ್ಮೆಂಟ್ ಆಗಿದೆ. 3 ಜನರಿಗೆ ಏನು ನಮ್ಮ ದೆಹಲಿಯವರು ಆಹ್ವಾನಿಸಿದ್ರು, ಅಬ್ದುಲ್ ದೇಸಾಯಿ ಅಂತೇಳಿ ಅವರು 45,968 ಮತಗಳನ್ನು ಪಡ್ಕೊಂಡಿದ್ರು. ದೀಪಿಕಾ ರೆಡ್ಡಿಯವರು, ಶ್ರೀಮತಿ ದೀಪಿಕಾ ರೆಡ್ಡಿಯವರು 2,95,705 ಮತಗಳನ್ನು ಪಡ್ಕೊಂಡಿದ್ದಾರೆ ಅಂತೇಳಿ ಮಾಹಿತಿ ಇದೆ. ಸೊ HS ಮಂಜುನಾಥ್ ಅವರು 5,67,343 ಆಫೀಸಿಂದ ಈಚೆಗೆ ಹಾಕ್ತೀನಿ, ಶಿಸ್ತಿರಬೇಕು. ಸೊ 5,67,343 ಮತದಿಂದ ಗೆದ್ದು ಸುಮಾರು 2,71,638 ಅಂತರದಿಂದ ಚುನಾಯಿತರಾಗಿದ್ದಾರೆ ಅಂತೇಳಿ ಈಗಾಗಲೇ ನಮ್ಮ ACCಯ ಎಲೆಕ್ಷನ್ ಟೀಮು ಇವತ್ತು ಘೋಷಣೆ ಮಾಡಿದೆ. ಇವತ್ತು ವೇದಿಕೆ ಮೇಲೆ ನಮ್ಮ ಜಿಲ್ಲೆಯ ರಾಜ್ಯದ ಮಾಜಿ ಅಧ್ಯಕ್ಷರಾದಂಥ ಬಸನಗೌಡ ಬಾದಳ್ಳಿಯವರು ಇದ್ದಾರೆ. ನೂತನವಾಗಿ ಶಾಸಕರಾಗಿ ಆಯ್ಕೆಯಾದಂಥ ಪಠಾಣ್ ಪೈಲ್ಮಾನ್ ಅವರು ಇದ್ದಾರೆ, ಶಿಗ್ಗಾಂವ್ ಶಾಸಕರು. ಆನಂದ್ ಗಡ್ಡದೇವರು ಮಟ್ಟಿದ್ದಾರೆ ಮತ್ತು ಅಬ್ದುಲ್ ದೇಸಾಯಿ ಅವರು ಕೂಡ ವೇದಿಕೆಯಲ್ಲಿ ಇವತ್ತು ನಮ್ಮ ಉಪಸ್ಥಿತಿಯಲ್ಲಿ ಇವತ್ತು ಕೂತಿದ್ದಾರೆ. ಸೊ ಎಲ್ಲ ಚರ್ಚೆ ಮಾಡಿ ವರಿಷ್ಠರೆಲ್ಲ ಕೂತ್ಕೊಂಡು ನಾವು KPCC ಅವರು ಇದರಲ್ಲಿ ಯಾವ ಇಂಟರ್ಫಿಯರೆನ್ಸು ನಾವು ಹೋಗಿಲ್ಲ, ಅಂದರೆ ನೇಮಕ ಮಾಡೋ ವಿಚಾರದಲ್ಲಿ. ಸೊ ಅವರವ್ರು ಹೋರಾಟ ಮಾಡಿ ಅವರು ಗೆದ್ಕೊಂಡು ಬಂದಿದ್ದಾರೆ. ಸೊ ನಮ್ಮ ಉದಯ್ ಭಾನು ಚಿಪ್ ಅವರು ನಮ್ಮ ರಾಷ್ಟ್ರೀಯ ಯೂತ್ ಕಾಂಗ್ರೆಸ್ ಅಧ್ಯಕ್ಷರು, ಶ್ರೀನಿವಾಸ್ ಆದಮೇಲೆ ಅವ್ರನ್ನ ಆಯ್ಕೆ ಮಾಡಿ ಕಳಿಸ್ಕೊಟ್ಟಿದ್ದಾರೆ. ಅವರು ಇವತ್ತು ನಮ್ಮ ನೂತನವಾಗಿ ಬಹಳ ದೊಡ್ಡ ಹಂತದಿಂದ ಆಯ್ಕೆಯಾದಂಥ ಯೂತ್ ಕಾಂಗ್ರೆಸ್ಸಲ್ಲಿ ವರ್ಕಿಂಗ್ ಪ್ರೆಸಿಡೆಂಟ್ ಆಗಿ ಕೆಲಸ ಮಾಡ್ತಿದ್ದಂಥ HS ಮಂಜುನಾಥ್ ಅವ್ರನ್ನ ಪಕ್ಷದ ಯೂತ್ ಕಾಂಗ್ರೆಸ್ ಘಟಕದ, ಕರ್ನಾಟಕ ರಾಜ್ಯದ ಯೂತ್ ಕಾಂಗ್ರೆಸ್ ಘಟಕದ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ.
ಸೊ ಅವರಿಗೆ ತಮ್ಮೆಲ್ಲರ ಪರವಾಗಿ ಕೆಪಿಸಿಸಿ ವತಿಯಿಂದ ತುಂಬ ಹೃದಯದ ಅಭಿನಂದನೆ ಸಲ್ಲಿಸಲಿಕ್ಕೆ ಅಧ್ಯಕ್ಷರೆಲ್ಲರೂ ಆಗೋಗ್ತಾರೆ. ರಿಸಲ್ಟ್ ಬಹಳ ಮುಖ್ಯ. ನಾನು ಅವಾಗಲೇ AICC ಹೇಳಿದ್ದೇನೆ, ಯಾರು ಚುನಾವಣೆಯಲ್ಲಿ IOC ಅವ್ರಿಗೆ ಹೇಳಿದ್ದೇನೆ, ಅಧ್ಯಕ್ಷರಿಗೂ ಹೇಳಿದ್ದೇನೆ, ಈಗೂ ಹೇಳ್ತಾ ಇದ್ದೇನೆ, ಚುನಾವಣೆಯಲ್ಲಿ ಗೆಲ್ಲೋದು ಮುಖ್ಯ ಅಲ್ಲ. ಚುನಾವಣೆ ಆದಮೇಲೆ ಚುನಾವಣೆ ವಿಚಾರ ಮರ್ತು ಬಿಡಬೇಕು. ಎಲ್ಲ ಒಗ್ಗಟ್ಟಿನಿಂದ ಸೇರಿ ಯಾವ ಗುಂಪನ್ನು ಕೂಡ ಇಟ್ಕೊಳ್ಳದೆ ಒಟ್ಟು ಕೆಲಸ ಮಾಡಿ, ಯಾರು ಕಾಂಗ್ರೆಸ್ ಪಕ್ಷ ಅಂತ ಹೇಳಿ ಸಂಘಟನೆಯನ್ನ ಆಗಿದ್ದಾರೆ, ನೋಂದಾಣಿಕೆಯನ್ನ ಮಾಡಿಕೊಂಡಿದ್ದಾರೆ, ಅವರು ಏನು 25 ಲಕ್ಷ ಜನ ಮೆಂಬರ್ಶಿಪ್ ಆಗಿ ಎನ್ರೋಲ್ ಮಾಡಿದ್ದಾರೆ, ಅವನ್ನೆಲ್ಲರೂ ಕೂಡ ಇನ್ವಾಲ್ವ್ ಮಾಡಿಕೊಂಡು ನಾವು BJP ವಿರುದ್ಧ ಹೋರಾಟವನ್ನು ನಾವು ಮಾಡಬೇಕಾಗಿದೆ. ಜನತಾದಳದ ವಿರುದ್ಧ ಜನತಾದಳ ಹೋರಾಟವನ್ನು ಮಾಡಬೇಕಾಗಿದೆ. ನಮ್ಮ ವೈರಿಗಳು, ರಾಜಕೀಯ ವೈರಿಗಳು ಅವ್ರ ಮುಂದೆ ಹೋರಾಟ ಮಾಡಬೇಕೇ ಹೊರತು ಇನ್ನು ನಮ್ಮ ಮುಂದೆ ಅಲ್ಲ. ನಮ್ಮಲ್ಲಿ ನಾಯಕತ್ವನ ಬೆಳೀಲಿ ಅನ್ನೋ ದೃಷ್ಟಿಯಿಂದ ಈಗ ಕಾಲೇಜ್ ಎಲೆಕ್ಷನ್ಸ್ಗಳೆಲ್ಲ ಇಲ್ಲದೇ ಇರೋದ್ರಿಂದ ಸ್ಟೂಡೆಂಟ್ ಲೀಡರ್ಶಿಪ್, ನಾವೆಲ್ಲ ನಾಯಕರಾಗಬೇಕಾದ್ರೆ ನಮಗೆ ಸ್ಟೂಡೆಂಟ್ ಲೀಡರ್ಶಿಪ್ ಮಾಡಬೇಕಾದ್ರೆ ಎಲೆಕ್ಷನ್ಸ್ಗಳಿತ್ತು. ನಾವು ಎಲೆಕ್ಷನ್ಸ್ ಮುಖಾಂತರ ಕಾಲೇಜ್ಗಳಲ್ಲಿ ನಾಯಕರಾಗಿ ನಾವೆಲ್ಲ ಬೆಳೆದುಕೊಂಡು, ಈಗ ಅಂಥ ಸಂದರ್ಭ ಇಲ್ಲ. ಈ ಒಂದು ಯೂತ್ ಕಾಂಗ್ರೆಸ್ ಸಂಘಟನೆ ಮುಖಾಂತರ ಇಲ್ಲಿ ಆಂತರಿಕ ಎಲೆಕ್ಷನ್ನ ಮಾಡಿ ಒಂದು ನಾಯಕತ್ವವನ್ನು ಬೆಳೆಸಬೇಕು ಅಂತೇಳಿ ನಾವು ಈಗಾಗಲೇ ತೀರ್ಮಾನ ಮಾಡಿ ಈ ಅವಕಾಶವನ್ನು ನಮ್ಮ ಪಕ್ಷ ರಾಹುಲ್ ಗಾಂಧಿ ಅವರು ಇದನ್ನು ಚಿಂತನೆ ಮಾಡಿ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಸೊ ಮಲ್ಲಿಕಾರ್ಜುನ್ ಖರ್ಗೆ ಅವರ ಅಧ್ಯಕ್ಷತೆಯಲ್ಲಿ, ಸೋನಿಯಾ ಗಾಂಧಿಯವರ ಮುಖಂಡತ್ವದಲ್ಲಿ, ರಾಹುಲ್ ಗಾಂಧಿಯವರ ನಾಯಕತ್ವದಲ್ಲಿ ಇವತ್ತು ಅವರಿಗೆ ಈ ಒಂದು ಪಕ್ಷದ ಸಂಘಟನೆಗೆ ಮಂಜುನಾಥ್ ಅವರಿಗೆ ಅವಕಾಶ ಕಲ್ಪಿಸಲಾಗಿದೆ. ಬಹುಶಃ ಎಲ್ಲರನ್ನೂ ಒಟ್ಟಿಗೆ ತೆಗೆದುಕೊಂಡು ಕೆಲಸ ಮಾಡ್ತಾರೆ ಮತ್ತು ಪಕ್ಷ ಕೂಡ ಅವರಿಗೆ ಯಾವ ರೀತಿ ಏನು ಮಾಡಬೇಕು ಅನ್ನೋದನ್ನು ಮುಂದಿನ ದಿನದಲ್ಲಿ ನಾನು ಪ್ರತ್ಯೇಕವಾದಂಥ ಇಲ್ಲಿ ಗೆದ್ದಿರೋಂಥ ಎಲ್ಲ ಪದಾಧಿಕಾರಿಗಳನ್ನ ಕರೆಸಿ, ಎಲ್ಲ ಬ್ಲಾಕ್ ಮಟ್ಟದ ಅಧ್ಯಕ್ಷಗಳನ್ನು ಕೂಡ ನಾನು ಕರೆಸಿ ಇಲ್ಲಿ ಒಂದು ಸಭೆ ನಡೆಸಿಸಿ, ನಮ್ಮ ಭಾರತ್ ಜೋಡೋ ಭವನದಲ್ಲಿ ಸಭೆ ನಡೆಸಿಸಿ ಕೆಲವು ಮಾರ್ಗದರ್ಶನವನ್ನು ಕೊಡೋನಿದ್ದೇನೆ. ಸೊ ಅದಕ್ಕೆ ಯಾರು ಜವಾಬ್ದಾರಿಯನ್ನು ವಹಿಸಬೇಕು, ನಮ್ಮ KPCCಯಿಂದನೂ ಉಸ್ತುವಾರಿಗಳನ್ನು ವಹಿಸಿ ಅವರು, ಏಕೆಂದರೆ ಈಗಿಂದನೇ ನಮ್ಮ ಚುನಾವಣೆಗೆ ಸಜ್ಜಾಗಬೇಕು. ಇವತ್ತು ಈಗಾಗಲೇ ನಾವು ಕ್ಯಾಬಿನೆಟಲ್ಲಿ ನಮ್ಮ ಕೋರ್ಟ್ ಕೂಡ ನಾವು ಅಫಿಡವಿಟ್ ಕೊಟ್ಟಿದ್ದೇವೆ. ಬಹುಶಃ ಕೆಲವು ಇನ್ನು 2 ತಿಂಗಳಲ್ಲೇ ನಮ್ಮ ಲೋಕಲ್ ಬಾಡಿ ಎಲೆಕ್ಷನ್ಸು ಬರ್ತಾ ಇದೆ. ಜಿಲ್ಲಾ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ ಎಲೆಕ್ಷನ್ಸ್ ಬರ್ತಾ ಇದೆ. ಬೆಂಗಳೂರು ನಗರದ ಕಾರ್ಪೊರೇಷನ್ ಎಲೆಕ್ಷನ್ ಕೂಡ ಈಗಾಗಲೇ ಬರ್ತಾ ಇದೆ. ನಾವು ಅದಕ್ಕೂ ಕೂಡ ಎಲ್ಲ ಸಜ್ಜು ಮಾಡ್ಕೊಂಡಿದ್ದೇವೆ. ಕೋರ್ಟ್ಗೂ ಕೂಡ ನಾವು ದಿನಾಂಕವನ್ನು ಘೋಷಣೆ ಮಾಡಲಿಕ್ಕೆ, ದಿನಾಂಕವನ್ನು ನಾವು ಯಾವ ತಿಂಗಳಲ್ಲಿ ನಾವು ಇದನ್ನು ಚುನಾವಣೆಯನ್ನು ಮಾಡ್ತೀವಿ ಅಂತೇಳಿ ಸದ್ಯದಲ್ಲೇ ನಾವು ಇನ್ನೊಂದು ವಾರದಲ್ಲೇ ತಿಳಿಸ್ಲಿಕ್ಕೆ ನಾವೆಲ್ಲ ಕಾರ್ಯಕ್ರಮವನ್ನು ರೂಪಿಸ್ಕೊಂಡಿದ್ದೇವೆ. ಸೊ ರಿಸರ್ವೇಷನ್ನು ಒಂದಾಗ್ತದೆ, ಡಿಲಿಮಿಟೇಷನ್ದು ಕಾರ್ಪೊರೇಷನ್ದು ಕೂಡ ಫೈನಲೈಸೇಷನ್ ಮಾಡ್ತಾ ಇದ್ದೀವಿ. ಅದು ಕೂಡ ನಮಗಾಗಲೇ ನಮ್ಮ ರಿಜ್ವಾನ್ ನೇತೃತ್ವದ ಮಾಜಿ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಅವರ ನೇತೃತ್ವದ ಸಮಿತಿ ಈಗಾಗಲೇ ಒಂದು ವರದಿಯನ್ನು ಕೂಡ ಸಲ್ಲಿಸಿ ಸ್ಪೀಕರ್ ಅವರಿಗೆ ಸಲ್ಲಿಸಲಿಕ್ಕೆ ಎಲ್ಲ ಥರದ ಸಿದ್ಧತೆಯನ್ನು ಕೂಡ ಅವರು ಮಾಡಿಕೊಂಡಿದ್ದಾರೆ. ಸೊ ಇವೆರಡೂ ಕೂಡ ಕಾರ್ಪೊರೇಷನ್ ಎಲೆಕ್ಷನ್, BBMP ಎಲೆಕ್ಷನ್ನು ಮತ್ತು ನಮ್ಮ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಎಲೆಕ್ಷನ್ ಕೂಡ ನಾವು ಮಾಡ್ತೇವೆ. ಇದಕ್ಕೆ ಹೋರಾಟವನ್ನು ಮಾಡಿಕೊಂಡು ಪ್ರತಿಯೊಂದು ಬೂತಲ್ಲೂ ಕೂಡ ಸಂಘಟನೆ ಮಾಡಿ ಅತಿ ಹೆಚ್ಚು ಯುವಕರು ಕೂಡ ಅವಕಾಶ ಹಳ್ಳಿಗಳಲ್ಲಿ, ನಗರಗಳಲ್ಲಿ ಸಿಕ್ಕುವಂಥ ಕೆಲಸ ಆಗ್ತದೆ. ಸೊ ತಾವೆಲ್ಲ ಈಗಿನೇ ಚುನಾವಣೆಗೆ ತಾವು ಸಜ್ಜಾಗ್ಬಿಟ್ಟು ಸ್ಥಳೀಯ ಮಟ್ಟದಲ್ಲಿ, ಬೂತ್ ಮಟ್ಟದಲ್ಲಿ ಹೋರಾಟ ಮಾಡಲಿಕ್ಕೆ ತಾವೆಲ್ಲ ಸಿದ್ಧತೆ ಆಗಬೇಕು ಅಂತೇಳಿ ಎಲ್ಲ ರಾಜ್ಯದ ಎಲ್ಲ ನನ್ನ ಯೂತ್ ಕಾಂಗ್ರೆಸ್ಗೆ ನಾನು ಮನವಿ ಮಾಡ್ಕೊಳ್ತಾ ಇದ್ದೇನೆ. ಜೊತೆಗೆ 50% ರಿಸರ್ವೇಷನ್ನು ಹೆಣ್ಮಕ್ಳು ಕೂಡ ಇದೆ. ಸೊ ಹೆಣ್ಮಕ್ಳು ಕೂಡ ಹೆಚ್ಚಿಗೆ ನಾಯಕತ್ವವನ್ನು ಬೆಳೆಸಬೇಕು. ಲೋಕಲ್ ಬಾಡೀಸಲ್ಲಿ 73rd 74th ಅಮೆಂಡ್ಮೆಂಟಲ್ಲೇ ಆವತ್ತಿನ ಕಾಲದಲ್ಲಿ ನಾವು ಹೆಣ್ಮಕ್ಳಿಗೆ ರಿಸರ್ವೇಷನ್ ನಾವು ಮಾಡಿಕೊಟ್ಟಿದ್ದೇವೆ. ಅದಕ್ಕೆ ಈಗಾಗಲೇ ಪ್ರಿಯಾಂಕ ಖರ್ಗೆ ಅವರಿಗೆ ಅದಕ್ಕೆ ಏನೇನು ಸಿದ್ಧತೆ ಮಾಡ್ಕೊಳ್ಬೇಕು ಅಂತ ತಿಳಿಸಿದ್ದೇವೆ. ಕಾರ್ಪೊರೇಷನಲ್ಲಿ ಕೂಡ ನಾನು ಏನೇನು ವ್ಯವಸ್ಥೆ ಮಾಡಬೇಕು ಅದಕ್ಕೆಲ್ಲ ಸಿದ್ಧತೆಯನ್ನು ನಾನು ಮಾಡ್ಕೊಳ್ತಾ ಇದ್ದೀನಿ ಅಂತ ಈ ಸಂದರ್ಭ ಹೇಳಲಿಕ್ಕೆ ಬಯಸ್ತೇನೆ. ಸೊ ಅದರಿಂದ KPCC ಸಂಪೂರ್ಣವಾಗಿ ಯೂತ್ ಕಾಂಗ್ರೆಸ್ ಸಂಘಟನೆಗೆ
ನಮ್ಮ ಪಕ್ಷದ ಒಂದು ಅಂಗಸಂಸ್ಥೆ ಆದಂಥ ಯೂತ್ ಕಾಂಗ್ರೆಸ್ಗೆ ಸಂಪೂರ್ಣವಾಗಿ ಸಹಕಾರ ಕೊಡಲಿಕ್ಕೆ ಸಿದ್ಧವಾಗಿದೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಈ ಒಂದು ಚುನಾವಣೆಯ ಫಲಿತಾಂಶ ಮತ್ತು ನೇಮಕವನ್ನು ನಾನು ಬಹಳ ಸಂತೋಷದಿಂದ ಘೋಷಣೆಯನ್ನು ನಾನು ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು, ಗುಡ್ ಲಕ್. ಇವರು ಉಪಾಧ್ಯಕ್ಷರು ಸೈಡ್ ಬರ್ರಿ ಅವ್ರಿಗೆ ಆಯ್ತಾಯ್ತು ಬಾಬಾ ಒಂದು ನಿಮಿಷ